ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಶಾಲೆ ಫ್ಯಾಕ್ಟ್ಸ್. ಗಾಯ್ಸ್, ಆಹಾರವು ನಮ್ಮ ಆರೋಗ್ಯದ ಮೂಲಾಧಾರವಾಗಿದ್ದರೂ ನಾವು ತಿನ್ನುವ ಆಹಾರದ ಸಂಯೋಜನೆಗಳು ಅಂದರೆ ಫುಡ್ ಕಾಂಬಿನೇಷನ್ ಸಹ ಅಷ್ಟೇ ಮಹತ್ವದ್ದಾಗಿವೆ. ಕೆಲವು ಆಹಾರಗಳನ್ನು ಪ್ರತ್ಯೇಕವಾಗಿ ತಿನ್ನುವುದರಿಂದ ಯಾವುದೇ ಹಾನಿ ಇಲ್ಲದಿದ್ದರೂ ಅವನ್ನ ತಪ್ಪಾಗಿ ಸಂಯೋಜಿಸಿ ಸೇವಿಸಿದಾಗ ದೇಹಕ್ಕೆ ಅಸಮತೋಲನ ಉಂಟಾಗಬಹುದು. ಇಂತಹ ವಿರುದ್ಧ ಆಹಾರ ಸಂಯೋಜನೆಗಳು ಅಜೀರ್ಣ, ಅಲರ್ಜಿ, ಚರ್ಮದ ಸಮಸ್ಯೆಗಳು ಮತ್ತು ಕೆಲವೊಮ್ಮೆ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೂ ಕಾರಣವಾಗಬಹುದು. ವಿಶೇಷವಾಗಿ ಆಯುರ್ವೇದದಲ್ಲಿ ಕೆಲವು ಆಹಾರಗಳ ಸಂಯೋಜನೆ ದೇಹದ ದೋಷಗಳನ್ನು ಅಸಮತೋಲನಗೊಳಿಸುತ್ತದೆ ಎಂದು ವಿವರಿಸಲಾಗಿದೆ. ಇಂದಿನ ಆಧುನಿಕ ಜೀವನ ಶೈಲಿಯಲ್ಲಿ ನಾವು ಅರಿವಿಲ್ಲದೆ ಈ ರೀತಿಯ ಸಂಯೋಜನೆಗಳನ್ನು ಬಳಸುತ್ತಿದ್ದು ಇದರ ಪರಿಣಾಮವಾಗಿ ನಿಧಾನವಾಗಿ ಆರೋಗ್ಯ ಹಾನಿಯಾಗುವ ಸಾಧ್ಯತೆ ಇದೆ. ಆದ್ದರಿಂದ ಯಾವ ಆಹಾರಗಳನ್ನು ಒಟ್ಟಿಗೆ ಸೇವಿಸಬೇಕು ಮತ್ತು ಯಾವುದನ್ನು ತಪ್ಪಿಸಬೇಕು ಎಂಬ ಅರಿವು ಆರೋಗ್ಯಕರ ಜೀವನಕ್ಕೆ ಬಹಳ ಅಗತ್ಯವಾಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 8 ಬ್ಯಾಡ್ ಫುಡ್ ಕಾಂಬಿನೇಷನ್ಸ್ ಯಾವುವು ಅಂತ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಗಾಯ್ಸ್, ಹಾಲು ಮತ್ತು ಮೀನು ಎರಡು ಪ್ರೋಟೀನ್ ಸಮೃದ್ಧವಾದ ಉತ್ತಮ ಆಹಾರಗಳಾಗಿದ್ದರೂ ಅವುಗಳ ಜೀರ್ಣ ಪ್ರಕ್ರಿಯೆ ಮತ್ತು ದೇಹದ ಮೇಲೆ ಇರುವ ಪರಿಣಾಮ ವಿಭಿನ್ನವಾಗಿರುತ್ತದೆ. ಹಾಲು ನಿಧಾನವಾಗಿ ಜೀರ್ಣವಾಗುವ ಆಹಾರವಾಗಿದ್ದು ಹೊಟ್ಟೆಯಲ್ಲಿ ಅದು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಆದರೆ ಮೀನು ಸಾಮಾನ್ಯವಾಗಿ ತ್ವರಿತವಾಗಿ ಜೀರ್ಣವಾಗುತ್ತದೆ. ಈ ಎರಡು ಆಹಾರಗಳನ್ನು ಒಂದೇ ವೇಳೆ ತೆಗೆದುಕೊಂಡಾಗ ಹೊಟ್ಟೆಯಲ್ಲಿನ ಜೀರ್ಣಕ್ರಿಯೆಯ ಗತಿಯಲ್ಲಿ ವ್ಯತ್ಯಾಸ ಉಂಟಾಗಿ ಕೆಲವರಿಗೆ ಅಜೀರ್ಣ, ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ಬರ ಮತ್ತು ಭಾರವಾದ ಅನುಭವ ಕಾಣಿಸಬಹುದು. ಆಯುರ್ವೇದದ ಪ್ರಕಾರ ಹಾಲು ಶೀತ ಅಂದ್ರೆ ತಂಪು ಗುಣ ಹೊಂದಿದ್ದು ಮೀನು ಉಷ್ಣ ಅಂದ್ರೆ ಬಿಸಿ ಗುಣ ಹೊಂದಿದೆ ಎಂದು ಹೇಳಲಾಗುತ್ತದೆ. ಈ ವಿರುದ್ಧ ಗುಣಗಳು ದೇಹದ ದೋಷಗಳನ್ನ ಅಂದ್ರೆ ವಾತ, ಪಿತ್ತ, ಕಫ ಅಸಮತೋಲನಗೊಳಿಸಬಹುದು ಎಂದು ನಂಬಲಾಗಿದೆ. ಇದೇ ಕಾರಣದಿಂದ ಇದನ್ನ ವಿರುದ್ಧ ಆಹಾರ ಎಂದು ಕರೆಯಲಾಗುತ್ತದೆ. ಇನ್ನೊಂದು ಸಾಮಾನ್ಯ ನಂಬಿಕೆ ಎಂದರೆ ಹಾಲು ಮತ್ತು ಮೀನು ಒಟ್ಟಿಗೆ ತಿನ್ನುವುದರಿಂದ ಚರ್ಮದ ಬಣ್ಣ ಬದಲಾವಣೆ ಸಮಸ್ಯೆಗಳು, ವಿಶೇಷವಾಗಿ ವಿಟಲಿಗೋ ಉಂಟಾಗಬಹುದು ಎಂದು. ಆದರೆ ಆಧುನಿಕ ವೈದ್ಯಕೀಯ ವಿಜ್ಞಾನ ಇದನ್ನ ಸಪೋರ್ಟ್ ಮಾಡೋದಿಲ್ಲ. ಯಾಕಂದ್ರೆ ಈ ವಿಟಲಿಗೋ ಮುಖ್ಯವಾಗಿ ಸ್ವಯಂ ಪ್ರತಿರೋಧಕ ಅಂದ್ರೆ ಆಟೋ ಇಮ್ಯುನಿ ಸಮಸ್ಯೆಯಾಗಿದ್ದು ಒಂದು ಆಹಾರ ಸಂಯೋಜನೆಯಿಂದ ಮಾತ್ರ ಉಂಟಾಗುವುದಿಲ್ಲ. ಆದ್ರೂ ಕೆಲವರಿಗೆ ಈ ಸಂಯೋಜನೆಗೆ ದೇಹ ಸಂವೇದನಶೀಲವಾಗಿರಬಹುದು ಅಂದ್ರೆ ಸೆನ್ಸಿಟಿವ್ ಆಗಿರಬಹುದು, ಅಂದ್ರೆ ಅಲರ್ಜಿ ಅಥವಾ ಅಸ್ವಸ್ಥತೆ ಕಾಣಿಸಬಹುದು. ಉದಾಹರಣೆಗೆ ಮೀನು ಅಲರ್ಜಿ ಇರುವವರು ಹಾಲಿನೊಂದಿಗೆ ತೆಗೆದುಕೊಂಡರೆ ಲಕ್ಷಣಗಳು ಹೆಚ್ಚು ಸ್ಪಷ್ಟವಾಗಬಹುದು. ಹೀಗಾಗಿ ಹಾಲು ಪ್ಲಸ್ ಮೀನು ಸಂಯೋಜನೆ ತಕ್ಷಣ ವಿಷಕಾರಿ ಅಥವಾ ಜೀವಕ್ಕೆ ಅಪಾಯಕಾರಿಯಲ್ಲ. ಆದರೆ ಎಲ್ಲರ ದೇಹ ಒಂದೇ ರೀತಿ ರೆಸ್ಪಾಂಡ್ ಆಗೋದಿಲ್ಲ. ಕೆಲವರಿಗೆ ಯಾವುದೇ ಸಮಸ್ಯೆ ಆಗದೆ ಇರಬಹುದು, ಆದರೆ ಇನ್ನೂ ಕೆಲವರಿಗೆ ಜೀರ್ಣಕ್ರಿಯೆಯ ತೊಂದರೆಗಳು ಕಾಣಿಸಬಹುದು. ಆದ್ದರಿಂದ ನಿಮ್ಮ ದೇಹದ ಪ್ರತಿಕ್ರಿಯೆಯನ್ನ ಗಮನಿಸಿ ಯಾವುದೇ ಅಸೌಕರ್ಯ ಕಂಡು ಬಂದರೂ ಈ ಸಂಯೋಜನೆಯನ್ನ ತಪ್ಪಿಸುವುದು ಸುರಕ್ಷಿತ ಮತ್ತು ಉತ್ತಮ ವಿಧಾನವಾಗಿದೆ. ಹಾಲು ಮತ್ತು ಸಿಟ್ರಸ್ ಹಣ್ಣುಗಳು ಲೈಕ್ ಕಿತ್ತಳೆ, ನಿಂಬೆ, ಮೋಸಂಬಿ ಇತ್ಯಾದಿ ಇವೆರಡು ನ್ಯೂಟ್ರಿಷಿಯಸ್ ಆಗಿದ್ದರೂ ಅವುಗಳ ಸ್ವಭಾವ ಮತ್ತು ಜೀರ್ಣವಾಗುವ ವಿಧಾನದಲ್ಲಿ ದೊಡ್ಡ ವ್ಯತ್ಯಾಸವಿದೆ. ಸಿಟ್ರಸ್ ಹಣ್ಣುಗಳಲ್ಲಿ ಆಮ್ಲ ಅಂದ್ರೆ ಆಸಿಡ್ ಪ್ರಮಾಣ ಹೆಚ್ಚು ಇರುತ್ತದೆ. ಈ ಆಮ್ಲವು ಹಾಲಿನೊಂದಿಗೆ ಸೇರಿದಾಗ ಹಾಲಿನಲ್ಲಿರುವ ಪ್ರೋಟೀನ್ಗಳು, ವಿಶೇಷವಾಗಿ ಕೀಸನ್ ತಕ್ಷಣವೇ ಗುಡ್ಡೆಯಾಗುವಂತೆ ಮಾಡುತ್ತದೆ. ಇದು ನಾವು ಪನ್ನೀರ್ ಅಥವಾ ಮೊಸರು ತಯಾರಿಸುವಾಗ ಕಾಣುವ ಪ್ರಕ್ರಿಯೆಯಂತೆ. ಆದರೆ ಹೊಟ್ಟೆಯೊಳಗೆ ಇದು ನಿಯಂತ್ರಿತವಾಗಿ ನಡೆಯುವುದಿಲ್ಲ. ಇದರಿಂದ ಹಾಲು ಸರಿಯಾಗಿ ಜೀರ್ಣವಾಗದೆ ಹೊಟ್ಟೆಯಲ್ಲಿ ಭಾರವಾಗಿರುವಂತೆ ಅನುಭವ, ಉಬ್ಬರವಾಸಿ ಅಂದ್ರೆ ಬ್ಲೋಟಿಂಗ್, ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಕೆಲವೊಮ್ಮೆ ಆಸಿಡ್ ರಿಫ್ಲೆಕ್ಸ್ ಉಂಟಾಗಬಹುದು. ಇನ್ನೂ ಒಂದು ಮುಖ್ಯ ವಿಷಯ ಅಂದ್ರೆ ಹಾಲು ಸಾಮಾನ್ಯವಾಗಿ ನಿಧಾನವಾಗಿ ಜೀರ್ಣವಾಗುವ ಆಹಾರವಾಗಿದ್ದು ಹಣ್ಣುಗಳು, ವಿಶೇಷವಾಗಿ ಸಿಟ್ರಸ್ ಹಣ್ಣುಗಳು ತ್ವರಿತವಾಗಿ ಜೀರ್ಣವಾಗುತ್ತವೆ. ಈ ಎರಡು ವಿಭಿನ್ನ ವೇಗದ ಆಹಾರಗಳನ್ನ ಒಂದೇ ವೇಳೆ ತಿನ್ನುವುದರಿಂದ ಹೊಟ್ಟೆಯ ಜೀರ್ಣಕ್ರಿಯೆ ಗೊಂದಲಕ್ಕೀಡಾಗುತ್ತದೆ. ಹಣ್ಣುಗಳು ಬೇಗ ಜೀರ್ಣವಾಗಲು ಪ್ರಯತ್ನಿಸುವಾಗ ಹಾಲು ಇನ್ನೂ ಹೊಟ್ಟೆಯಲ್ಲೇ ಉಳಿದಿರುತ್ತದೆ. ಈ ಸಂದರ್ಭದಲ್ಲಿ ಗ್ಯಾಸ್ ಉಂಟಾಗುವುದು, ಅಸ್ವಸ್ಥತೆ ಅಥವಾ ಅಜೀರ್ಣ ಸಮಸ್ಯೆಗಳು ಕಾಣಿಸಬಹುದು. ಕೆಲವು ಸಂದರ್ಭಗಳಲ್ಲಿ ಈ ಮಿಶ್ರಣವು ಅಂತರದಲ್ಲಿ ಫರ್ಮೆಂಟೇಷನ್ ಆಗಿ ಇನ್ನಷ್ಟು ಗ್ಯಾಸ್ಟ್ರಿಕ್ ತೊಂದರೆ ಉಂಟು ಮಾಡಬಹುದು. ಆಯುರ್ವೇದದ ಪ್ರಕಾರ ಹಾಲು ಸ್ವೀಟ್ ಮತ್ತು ಕೂಲಿಂಗ್ ಗುಣ ಹೊಂದಿದ್ದು ಸಿಟ್ರಸ್ ಹಣ್ಣುಗಳು ಸೋರ್ ಮತ್ತು ಹೀಟಿಂಗ್ ಸ್ವಭಾವ ಹೊಂದಿವೆ. ಈ ವಿರುದ್ಧ ಗುಣಗಳು ದೇಹದ ದೋಷಗಳನ್ನು ಅಸಮತೋಲನಗೊಳಿಸುತ್ತವೆ ಎಂದು ಹೇಳಲಾಗುತ್ತದೆ. ಇದರಿಂದ ದೀರ್ಘಕಾಲದಲ್ಲಿ ಚರ್ಮದ ಸಮಸ್ಯೆಗಳು ಅಥವಾ ಜೀರ್ಣಕ್ರಿಯೆಯ ತೊಂದರೆಗಳು ಕಾಣಿಸಬಹುದು ಎಂದು ನಂಬಲಾಗಿದೆ.
ಆದ್ರೆ ಗಮನಿಸಬೇಕಾದದ್ದು ಏನಂದ್ರೆ ಇದು ಎಲ್ಲರಿಗೂ ಒಂದೇ ರೀತಿ ಪರಿಣಾಮ ಬೀರುವುದಿಲ್ಲ. ಕೆಲವರು ಹಾಲು ಸೇರಿಸಿರೋ ಹಣ್ಣುಗಳ ಪದಾರ್ಥಗಳನ್ನ ಲೈಕ್ ಮಿಲ್ಕ್ ಶೇಕ್ಸ್ ಗಳನ್ನ ಯಾವುದೇ ಸಮಸ್ಯೆವಿಲ್ಲದೆ ಸೇವಿಸಬಹುದು. ಆದ್ರೆ ಸೆನ್ಸಿಟಿವ್ ಹೊಟ್ಟೆ ಹೊಂದಿರುವವರು ಅಥವಾ ಅಜೀರ್ಣ ಸಮಸ್ಯೆ ಇರುವವರು ಈ ಕಾಂಬಿನೇಷನ್ ತೆಗೆದುಕೊಂಡಾಗ ಅಸ್ವಸ್ಥತೆ ಅನುಭವಿಸುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ಸುರಕ್ಷಿತ ವಿಧಾನವೆಂದರೆ ಹಾಲು ಮತ್ತು ಸಿಟ್ರಸ್ ಹಣ್ಣುಗಳನ್ನ ಒಂದೇ ವೇಳೆ ಸೇವಿಸದೆ ಕನಿಷ್ಠ 1-2 ಗಂಟೆಗಳ ಅಂತರ ಇಡುವುದು. ಇದರಿಂದ ಜೀರ್ಣಕ್ರಿಯೆ ಸುಗಮವಾಗಿರುತ್ತದೆ ಮತ್ತು ಅನವಶ್ಯಕ ತೊಂದರೆಗಳನ್ನು ತಪ್ಪಿಸಬಹುದು. ಜೇನುತುಪ್ಪ ಮತ್ತು ಬಿಸಿ ನೀರನ್ನ ಒಟ್ಟಿಗೆ ಸೇವಿಸುವ ಬಗ್ಗೆ ಹಲವು ಅಭಿಪ್ರಾಯಗಳಿವೆ. ಆಯುರ್ವೇದದ ಪ್ರಕಾರ ಜೇನುತುಪ್ಪವನ್ನ ಹೆಚ್ಚು ಬಿಸಿ ಮಾಡುವುದು ಅಥವಾ ತುಂಬಾ ಬಿಸಿ ನೀರಿನಲ್ಲಿ ಬೆರೆಸುವುದು ಉತ್ತಮವಲ್ಲ ಎಂದು ಹೇಳಲಾಗುತ್ತದೆ. ಯಾಕಂದ್ರೆ ಅದರಿಂದ ಜೇನುತುಪ್ಪದ ಸ್ವಾಭಾವಿಕ ಗುಣಗಳು ಹಾನಿಯಾಗಬಹುದು ಮತ್ತು ದೇಹಕ್ಕೆ ಅನಾನುಕೂಲಕರ ಪರಿಣಾಮ ಉಂಟಾಗಬಹುದು ಎಂದು ನಂಬಲಾಗಿದೆ. ವಿಶೇಷವಾಗಿ ಹೆಚ್ಚು ತಾಪಮಾನದಲ್ಲಿ ಈ ಜೇನುತುಪ್ಪವನ್ನ ಕಾಯಿಸಿದರೆ ಅದು ವಿಷಕಾರಿ ಗುಣ ಪಡೆಯುತ್ತದೆ ಎಂಬ ಮಾತು ಸಹ ಇದೆ. ಆದರೆ ಆಧುನಿಕ ವಿಜ್ಞಾನ ಪ್ರಕಾರ ಈ ಜೇನುತುಪ್ಪವನ್ನ ತುಂಬಾ ಹೆಚ್ಚು ಉಷ್ಣತೆಗೆ ಒಳಪಡಿಸಿದರೆ ಅದರಲ್ಲಿರುವ ಕೆಲವು ಪೋಷಕಾಂಶಗಳು ಮತ್ತು ಎನ್ಸೈಮ್ಗಳು ಕಡಿಮೆಯಾಗಬಹುದು. ಅಂದ್ರೆ ಅದರ ಆರೋಗ್ಯಕರ ಗುಣಗಳು ಕುಗ್ಗಬಹುದು. ಆದ್ರೆ ಗಾಯ್ಸ್, ಸಾಮಾನ್ಯವಾಗಿ ನಾವು ಕುಡಿಯುವ ಮಟ್ಟದ ಬಿಸಿ ನೀರಿನಲ್ಲಿ ಈ ಜೇನುತುಪ್ಪ ಬೆರೆಸಿ ಕುಡಿಯುವುದು ಅಪಾಯಕಾರಿಯಲ್ಲ. ಇದರಿಂದ ಸಾಮಾನ್ಯವಾಗಿ ಯಾವುದೇ ವಿಷಪೂರಿತ ಪರಿಣಾಮ ಉಂಟಾಗುವುದಿಲ್ಲ. ಹೀಗಾಗಿ ಜೇನುತುಪ್ಪವನ್ನ ಕುದಿಯುವಷ್ಟು ಬಿಸಿ ನೀರಿನಲ್ಲಿ ಹಾಕುವುದನ್ನು ತಪ್ಪಿಸಿ ಸ್ವಲ್ಪ ತಣ್ಣಗಾದ ಬಿಸಿ ನೀರಿನಲ್ಲಿ ಬೆರೆಸಿ ಕುಡಿಯುವುದು ಸುರಕ್ಷಿತ ಮತ್ತು ಉತ್ತಮ ವಿಧಾನವಾಗಿದೆ. ಗಾಯ್ಸ್, ಆಲೂಗಡ್ಡೆ ಮತ್ತು ಮಾಂಸ ಎರಡು ಪೌಷ್ಟಿಕ ಆಹಾರಗಳಾದರೂ ಅವನ್ನ ಒಂದೇ ವೇಳೆ ಹೆಚ್ಚು ಪ್ರಮಾಣದಲ್ಲಿ ಸೇವಿಸಿದಾಗ ಕೆಲವರಿಗೆ ಜೀರ್ಣಕ್ರಿಯೆಗೆ ಕಷ್ಟವಾಗಬಹುದು. ಆಲೂಗಡ್ಡೆ ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ಗಳಿಂದ ಕೂಡಿದ್ದು ಅದು ಬೇಗ ಶಕ್ತಿಯನ್ನ ನೀಡುತ್ತದೆ. ಮತ್ತೊಂದೆಡೆ ಮಾಂಸದಲ್ಲಿ ಪ್ರೋಟೀನ್ ಮತ್ತು ಫ್ಯಾಟ್ ಹೆಚ್ಚು ಇರುತ್ತದೆ. ಇದನ್ನ ಜೀರ್ಣಿಸಲು ದೇಹ ಹೆಚ್ಚು ಸಮಯ ಮತ್ತು ಎನ್ಸೈಮ್ಗಳನ್ನು ಬಳಸಬೇಕು. ಈ ಎರಡು ವಿಭಿನ್ನ ಸ್ವಭಾವದ ಆಹಾರಗಳನ್ನು ಒಟ್ಟಿಗೆ ತಿನ್ನುವುದರಿಂದ ಹೊಟ್ಟೆಯ ಜೀರ್ಣ ಪ್ರಕ್ರಿಯೆ ನಿಧಾನವಾಗಬಹುದು. ಪರಿಣಾಮವಾಗಿ ಹೊಟ್ಟೆ ಭಾರವಾಗಿರುವಂತೆ ಅನಿಸಬಹುದು. ಗ್ಯಾಸ್ಟ್ರಿಕ್ ಸಮಸ್ಯೆ, ಉಬ್ಬರವಾಸಿ ಅಂದ್ರೆ ಬ್ಲೋಟಿಂಗ್ ಮತ್ತು ಅಜೀರ್ಣ ಉಂಟಾಗಬಹುದು. ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಅಥವಾ ಈಗಾಗಲೇ ಜೀರ್ಣಕ್ರಿಯೆ ದುರ್ಬಲವಾಗಿರುವವರಿಗೆ ಈ ಸಮಸ್ಯೆಗಳು ಹೆಚ್ಚು ಕಾಣಿಸಬಹುದು. ಇದರಿಂದ ತಕ್ಷಣ ಯಾವುದೇ ಅಪಾಯ ಉಂಟಾಗುವುದಿಲ್ಲ. ಆದರೆ ಆಗಾಗ ಈ ರೀತಿಯ ಭಾರವಾದ ಸಂಯೋಜನೆಗಳನ್ನು ಸೇವಿಸುವುದು ಹೊಟ್ಟೆಯ ಅಸೌಕರ್ಯವನ್ನು ಹೆಚ್ಚಿಸಬಹುದು. ಆದ್ದರಿಂದ ಈ ರೀತಿಯ ಆಹಾರಗಳನ್ನು ತಿನ್ನುವಾಗ ಪ್ರಮಾಣವನ್ನು ನಿಯಂತ್ರಿಸಿ ಹಸಿರು ತರಕಾರಿಗಳು ಅಥವಾ ಫೈಬರ್ ಇರುವ ಆಹಾರಗಳನ್ನು ಜೊತೆಗೆ ಸೇರಿಸುವುದು ಜೀರ್ಣಕ್ರಿಯೆಯನ್ನು ಸುಲಭಗೊಳಿಸುತ್ತದೆ. ಆಲ್ಕೋಹಾಲ್ ಮತ್ತು ಎನರ್ಜಿ ಡ್ರಿಂಕ್ಸ್ ಒಟ್ಟಿಗೆ ಸೇವಿಸುವುದು ನಿಜವಾಗ್ಲೂ ಒಂದು ಅಪಾಯಕಾರಿ ಕಾಂಬಿನೇಷನ್ ಆಗಿದೆ. ಈ ಎನರ್ಜಿ ಡ್ರಿಂಕ್ಸ್ಗಳಲ್ಲಿ ಸಾಮಾನ್ಯವಾಗಿ ಕೆಫೀನ್ ಮತ್ತು ಇತರ ಉತ್ಸಾಹಕಾರಿ ಪದಾರ್ಥಗಳು ಇರ್ತವೆ. ಇವು ದೇಹವನ್ನ ತಾತ್ಕಾಲಿಕವಾಗಿ ಜಾಗೃತವಾಗಿರಿಸುವಂತೆ ಮಾಡುತ್ತವೆ. ಮತ್ತೊಂದೆಡೆ ಮದ್ಯವು ದೇಹವನ್ನ ನಿಧಾನಗೊಳಿಸುವ ಅಂದ್ರೆ ಡಿಪ್ರೆಸೆಂಟ್ ಸ್ವಭಾವ ಹೊಂದಿದೆ. ಈ ಎರಡನ್ನು ಒಟ್ಟಿಗೆ ತೆಗೆದುಕೊಂಡಾಗ ಎನರ್ಜಿ ಡ್ರಿಂಕ್ನ ಪರಿಣಾಮದಿಂದ ಮದ್ಯದ ಮತ್ತಿನ ಲಕ್ಷಣಗಳು ಲೈಕ್ ಮಂದವಾಗುವುದು, ನಿದ್ರೆ ಬರುವುದು ಸ್ಪಷ್ಟವಾಗಿ ಕಾಣಿಸದೆ ಹೋಗ್ತವೆ. ಇದರಿಂದ ವ್ಯಕ್ತಿಗೆ ನಾನು ಇನ್ನೂ ಸರಿಯಾಗಿದ್ದೇನೆ ಎಂಬ ಭ್ರಮೆ ಉಂಟಾಗಿ ಅವರು ಅತ್ಯಗತ್ಯಕ್ಕಿಂತ ಹೆಚ್ಚು ಮದ್ಯವನ್ನು ಕುಡಿಯುವ ಸಾಧ್ಯತೆ ಹೆಚ್ಚಾಗುತ್ತದೆ. ಇದರ ಪರಿಣಾಮವಾಗಿ ಹೃದಯದ ಮಿಡಿತ ಅಸಮಾನವಾಗುವುದು, ಬ್ಲಡ್ ಪ್ರೆಷರ್ನಲ್ಲಿ ಬದಲಾವಣೆ ಮತ್ತು ದೇಹದ ಮೇಲಿನ ಒತ್ತಡ ಹೆಚ್ಚುವುದು ಸಂಭವಿಸಬಹುದು. ಜೊತೆಗೆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಕುಗ್ಗುವುದರಿಂದ ರಸ್ತೆ ಅಪಘಾತಗಳು ಅಥವಾ ಇತರೆ ಅಪಾಯಕಾರಿ ಪರಿಸ್ಥಿತಿಗಳು ಉಂಟಾಗುವ ಸಾಧ್ಯತೆ ಹೆಚ್ಚುತ್ತದೆ. ಹೀಗಾಗಿ ಈ ಕಾಂಬಿನೇಷನ್ನ ತಪ್ಪಿಸುವುದು ಆರೋಗ್ಯ ಮತ್ತು ಸುರಕ್ಷತೆ ದೃಷ್ಟಿಯಿಂದ ಅತ್ಯಂತ ಮುಖ್ಯವಾಗಿದೆ. ಕಸಾವ ಎಂಬ ಬೇರು ತರಕಾರಿ ಕೆಲವು ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ತಿನ್ನಲಾಗುತ್ತದೆ. ಆದರೆ ಇದನ್ನ ಸರಿಯಾಗಿ ತಯಾರಿಸದೆ ಕಚ್ಚಾಗಿಯೇ ಅಥವಾ ಅಲ್ಪವಾಗಿ ಬೇಯಿಸಿ ತಿನ್ನುವುದು ಅಪಾಯಕಾರಿಯಾಗಬಹುದು. ಕಾರಣ ಕಚ್ಚಾ ಕವಾಸದಲ್ಲಿ ಸ್ವಾಭಾವಿಕವಾಗಿ ಸೈನೈಡ್ ಎಂಬ ವಿಷಕಾರಿ ಸಂಯೋಗಗಳು ಅಲ್ಪ ಪ್ರಮಾಣದಲ್ಲಿ ಇರುತ್ತವೆ. ಸರಿಯಾದ ರೀತಿಯಲ್ಲಿ ಸಿಪ್ಪೆ ತೆಗೆದು ಚೆನ್ನಾಗಿ ನೆನೆಸಿ ಚೆನ್ನಾಗಿ ಬೇಯಿಸಿದಾಗ ಈ ವಿಷಾಂಶ ಬಹುತೇಕ ನಾಶವಾಗುತ್ತದೆ. ಆದರೆ ಸರಿಯಾಗಿ ಬೇಯಿಸದಿದ್ದರೆ ಈ ವಿಷಾಂಶ ದೇಹಕ್ಕೆ ಸೇರಿ ತಲೆ ಸುತ್ತು, ವಾಂತಿ, ಹೊಟ್ಟೆ ನೋವು, ಉಸಿರಾಟದ ತೊಂದರೆ ಇತ್ಯಾದಿ ಲಕ್ಷಣಗಳು ಉಂಟು ಮಾಡಬಹುದು. ಗಂಭೀರ ಸಂದರ್ಭಗಳಲ್ಲಿ ಇದು ನರಮಂಡಲದ ಮೇಲೆ ಪರಿಣಾಮ ಬೀರಬಹುದು ಮತ್ತು ಜೀವಕ್ಕೆ ಅಪಾಯಕಾರಿಯೂ ಆಗಬಹುದು. ಆದ್ದರಿಂದ ಈ ಕಸಾವವನ್ನ ಯಾವಾಗಲೂ ಸರಿಯಾಗಿ ತಯಾರಿಸಿ ಸಿಪ್ಪೆ ತೆಗೆದು ನೀರಿನಲ್ಲಿ ನೆನೆಸಿ ಚೆನ್ನಾಗಿ ಬೇಯಿಸಿ ಮಾತ್ರ ಸೇವಿಸಬೇಕು. ಇದರಿಂದ ಅದರಲ್ಲಿರುವ ವಿಷಕಾರಿ ಅಂಶಗಳು ಕಡಿಮೆಯಾಗುತ್ತವೆ ಮತ್ತು ಸುರಕ್ಷಿತವಾಗಿ ತಿನ್ನಬಹುದು. ಪಫರ್ ಮೀನು, ಜಪಾನಿನಲ್ಲಿ ಫೂಗು ಎಂದು ಕರೆಯಲ್ಪಡುವುದು, ಬಹಳ ಅಪಾಯಕಾರಿ ಆದರೆ ಕೆಲವರು ವಿಶೇಷವಾಗಿ ತಿನ್ನುವ ಮೀನು.
ಇದರ ದೇಹದ ಕೆಲವು ಭಾಗಗಳಲ್ಲಿ ಟೆಟ್ರೋಡಾಕ್ಸಿನ್ಸ್ ಎಂಬ ಅತ್ಯಂತ ಪ್ರಬಲವಾದ ವಿಷ ಇರುತ್ತದೆ. ಈ ವಿಷ ನರಮಂಡಲದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ಮತ್ತು ದೇಹದ ನರಗಳ ಕಾರ್ಯವನ್ನು ಸ್ಥಗಿತಗೊಳಿಸಬಹುದು. ಈ ಫೂಗು ಮೀನನ್ನು ತಯಾರಿಸುವುದು ತುಂಬಾ ನಿಪುಣತೆಯ ಕೆಲಸವಾಗಿದ್ದು, ವಿಶೇಷವಾಗಿ ತರಬೇತಿ ಪಡೆದ ಶೆಫ್ಗಳು ಮಾತ್ರ ಇದನ್ನು ಸುರಕ್ಷಿತವಾಗಿ ತಯಾರಿಸಬಹುದು. ಸರಿಯಾಗಿ ವಿಷಕಾರಿ ಭಾಗಗಳನ್ನು ತೆಗೆದುಹಾಕದೆ ತಿಂದರೆ ಮೊದಲು ತುಟಿ ಮತ್ತು ಕೈಕಾಲುಗಳಲ್ಲಿ ಲೇಜಿನೆಸ್, ನಂತರ ಉಸಿರಾಟದ ತೊಂದರೆ, ನಂತರ ಮಸಲ್ ವೀಕ್ನೆಸ್ ಉಂಟಾಗಿ ಗಂಭೀರ ಸಂದರ್ಭಗಳಲ್ಲಿ ಉಸಿರಾಟ ನಿಲ್ಲಿ ಸಾವು ಸಂಭವಿಸಬಹುದು. ಇದರ ವಿಷಕ್ಕೆ ಪ್ರತಿವಿಷ ಅಂದರೆ ಆಂಟಿಡೋಟ್ ಇಲ್ಲದ ಕಾರಣ ಚಿಕಿತ್ಸೆ ತುರ್ತ ವೈದ್ಯಕೀಯ ಸಹಾಯ ಮತ್ತು ಕೃತಿಕ ಉಸಿರಾಟದ ಬೆಂಬಲದ ಮೇಲೆ ಅವಲಂಬಿತವಾಗಿರುತ್ತದೆ. ಆದ್ದರಿಂದ ಈ ಫೂಗು ಮೀನು ಬಹಳ ಪ್ರಸಿದ್ಧವಾದರೂ ಅದು ಅತ್ಯಂತ ಜಾಗ್ರತೆಯಿಂದ ಮತ್ತು ಪರಿಣಿತರಿಂದ ಮಾತ್ರ ತಯಾರಿಸಬೇಕಾದ ಅಪಾಯಕಾರಿ ಆಹಾರವಾಗಿದೆ. ಹಸಿರು ಅಥವಾ ಕಹಿ ಬಾದಾಮಿ ಸಾಮಾನ್ಯವಾಗಿ ನಾವು ತಿನ್ನುವ ಸಿಹಿ ಬಾದಾಮಿಗಿಂತ ವಿಭಿನ್ನವಾಗಿದ್ದು, ಇದರಲ್ಲಿ ಸ್ವಾಭಾವಿಕವಾಗಿ ಅಮೆಗ್ಡಲಿನ್ ಎಂಬ ಸಂಯೋಗ ಇರುತ್ತದೆ. ಈ ಸಂಯೋಗ ದೇಹದಲ್ಲಿ ಜೀರ್ಣವಾಗದ ಸೈನಿಡ್ ಎಂಬ ಅತ್ಯಂತ ವಿಷಕಾರಿ ಪದಾರ್ಥವಾಗಿ ಪರಿವರ್ತವಾಗಬಹುದು. ಆದ್ದರಿಂದ ಈ ಕಹಿ ಬಾದಾಮಿಯನ್ನ ಹೆಚ್ಚು ಪ್ರಮಾಣದಲ್ಲಿ ಅಥವಾ ಸರಿಯಾಗಿ ಅನ್ಪ್ರೋಸೆಸ್ ಮಾಡದೆ ತಿಂದರೆ ದೇಹದಲ್ಲಿ ವಿಷಪೂರಿತತೆ ಉಂಟಾಗುವ ಸಾಧ್ಯತೆ ಇದೆ. ಇದರ ಲಕ್ಷಣಗಳು ತಲೆ ಸುತ್ತು, ವಾಂತಿ, ಉಸಿರಾಟದ ತೊಂದರೆ, ಹೃದಯದ ದುರ್ಬಲತೆ ಮತ್ತು ಗಂಭೀರ ಸಂದರ್ಭಗಳಲ್ಲಿ ಜೀವಕ್ಕೆ ಅಪಾಯ ಕೂಡ ಉಂಟಾಗಬಹುದು. ಆದರೆ ಇಲ್ಲಿ ಗಮನಿಸಬೇಕಾದ ವಿಷಯವೆಂದರೆ ಮಾರುಕಟ್ಟೆಯಲ್ಲಿ ಸಾಮಾನ್ಯವಾಗಿ ದೊರೆಯುವ ಸಿಹಿ ಬಾದಾಮಿಗಳು ಸುರಕ್ಷಿತವಾಗಿದ್ದು ಅವುಗಳಲ್ಲಿ ಈ ಪ್ರಮಾಣದ ವಿಷಾಂಶ ಇರುವುದಿಲ್ಲ. ಆದ್ದರಿಂದ ಕಹಿ ಬಾದಾಮಿಯನ್ನ ಗುರುತಿಸದೆ ಅಥವಾ ಹೆಚ್ಚು ಪ್ರಮಾಣದಲ್ಲಿ ಸೇವಿಸುವುದು ಅಪಾಯಕಾರಿಯಾಗಬಹುದು. ಆದರೆ ಸರಿಯಾದ ಜ್ಞಾನ ಮತ್ತು ನಿಯಂತ್ರಿತ ಬಳಕೆಯಿಂದ ಈ ಅಪಾಯವನ್ನು ತಪ್ಪಿಸಬಹುದು. ಸೊ ಗಾಯ್ಸ್, ಒಟ್ಟಿನಲ್ಲಿ ನೋಡಿದ್ರೆ ಆಹಾರವು ನಮ್ಮ ಆರೋಗ್ಯಕ್ಕೆ ಮೂಲಾಧಾರವಾದರೂ ಪ್ರತಿಯೊಂದು ಆಹಾರವು ಅದರ ಸಂಯೋಜನೆ ಮತ್ತು ಸೇವನೆಯ ವಿಧಾನಕ್ಕೆ ಅನುಗುಣವಾಗಿ ದೇಹದ ಮೇಲೆ ವಿಭಿನ್ನ ಪರಿಣಾಮ ಬೀರುತ್ತದೆ. ಕೆಲವು ಭಾರತೀಯ ಹಾಗೂ ಇತರ ಆಹಾರ ಸಂಯೋಜನೆಗಳು ತಪ್ಪಾಗಿ ಅಥವಾ ಅತಿಯಾಗಿ ಸೇವಿಸಿದರೆ ಜೀರ್ಣಕ್ರಿಯೆಗೆ ತೊಂದರೆ, ಅಸ್ವಸ್ಥತೆ, ವಿಷಪೂರಿತತೆ ಮತ್ತು ಕೆಲವೊಮ್ಮೆ ಗಂಭೀರ ಆರೋಗ್ಯ ಅಪಾಯಗಳನ್ನು ಉಂಟು ಮಾಡಬಹುದು. ಆದರೆ ಬಹುತೇಕ ಸಂದರ್ಭಗಳಲ್ಲಿ ಸಮಸ್ಯೆಯ ಮೂಲ ಆಹಾರವಲ್ಲ, ಅದರ ತಪ್ಪು ಸಂಯೋಜನೆ, ಅಸುರಕ್ಷಿತ ತಯಾರಿ ಅಥವಾ ಅಜಾಗರೂಕ ಸೇವನೆಯಾಗಿರುತ್ತದೆ. ಆದ್ದರಿಂದ ಸರಿಯಾದ ಜ್ಞಾನ, ಜಾಗ್ರತೆ ಮತ್ತು ಮಿತವಾದ ಆಹಾರ ಸೇವನೆ ಅತಿ ಮುಖ್ಯವಾಗಿದೆ. ಆರೋಗ್ಯಕರ ಜೀವನಕ್ಕಾಗಿ ನಾವು ಏನು ತಿನ್ನುತ್ತೇವೆ ಎಂಬುದಷ್ಟೇ ಅಲ್ಲ, ಅದನ್ನು ಹೇಗೆ ಮತ್ತು ಯಾವ ಸಂಯೋಜನೆಯಲ್ಲಿ ತಿನ್ನುತ್ತೇವೆ ಎಂಬುದನ್ನು ಅರಿತುಕೊಳ್ಳುವುದು ಅಗತ್ಯ. ಗಾಯ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.